ಇನ್ನು ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಾ ಇದೆ ಜಾತಿ ಜನಗಣತಿಯ ಜ್ವಾಲೆ. ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಾ ಇದೆ ಜಾತಿಯ ಜನಗಣತಿ ಅಂತಕ್ಕಂಥ ಜ್ವಾಲೆ. ಜಾತಿ ಜನಗಣತಿ ಜಾರಿಗೆ ಕಾಂಗ್ರೆಸ್ ಸಚಿವ ಮತ್ತು ಶಾಸಕರಿಂದಲೇ ಒತ್ತಡ ಬರ್ತಾ ಇದೆ ಸಿದ್ದರಾಮಯ್ಯನವರಿಗೆ. ಇವತ್ತು ಕಾಂಗ್ರೆಸ್ನ ಹಿಂದುಳಿದ ವರ್ಗದ ನಾಯಕರು ಅಭಿಯಾನವನ್ನು ಮಾಡ್ತಾರಂತೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾರಂತೆ. ಹಿಂದುಳಿದ ವರ್ಗಗಳ ಸಚಿವರು ಮತ್ತು ಶಾಸಕರು ಮಧ್ಯಾಹ್ನ 12 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗ್ತಾರೆ. ಜಾತಿ ಜನಗಣತಿ ಜಾರಿಗೆ ಒತ್ತಾಯವನ್ನು ಮಾಡಲಿದ್ದಾರೆ ಅಹಿಂದ ನಾಯಕರು. ಆದಷ್ಟು ಬೇಗ ಇದನ್ನು ಜಾರಿ ಮಾಡಿ ಅಂತ. ಮತ್ತೊಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಇದನ್ನು ಜಾರಿಗೆ ತರಬಾರ್ದು ಅಂತ ಒತ್ತಡ ಇದೆ, ಅವರ ಪಕ್ಷದಲ್ಲೇ ಒತ್ತಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಂಥರ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ರಿಪೋರ್ಟ್ ಅಂತೂ ಬಂದ್ಬಿಟ್ಟಿದೆ, ಅದನ್ನು ಟೇಬಲ್ ಮಾಡಬೇಕಾ, ಕ್ಯಾಬಿನೆಟ್ಟಲ್ಲಿ ಮಂಡಿಸ್ಬೇಕಾ, ಅದನ್ನು ಯಾವ ಥರ ಜಾರಿಗೆ ತರಬೇಕು, ಇದೆಲ್ಲವೂ ಕೂಡ ಈಗ ಮುಂದೆ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವ ಕೆಲಸವನ್ನು ಹಿಂದುಳಿದ ವರ್ಗಗಳ ಸಚಿವರು ಮತ್ತು ಶಾಸಕರು ಇವತ್ತು ಮಾಡ್ತಾರಂತೆ. ಈಗಾಗಲೇ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸರ್ಕಾರ ಹೋದರೂ ಪರವಾಗಿಲ್ಲ ಜಾತಿ ಜನಗಣತಿ ಜಾರಿಗೆ ತನ್ನಿ ಅಂತ BK ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿರೋದು. ಜಮೀರ್ ಅಹಮದ್, ಇದು ನಮ್ಮ ತೀರ್ಮಾನ ಅಲ್ಲ, ನಮ್ಮ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ತೀರ್ಮಾನ ಅಂತ ಹೇಳ್ತಾರೆ. ಒಂದು ಕಡೆ ಮೈಸೂರಿನ ಮೂಡ ಹಗರಣ ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕುತ್ತು ಬಂದಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಏನು ಬಂದಿದೆ. ಇಂತಹ ಸಮಯದಲ್ಲಿ ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಡ ಹಗರಣವನ್ನ ಬದಿಗೊತ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇನೆ. ನೋಡಿ, ಜಾತಿ ಗಣತಿ ಬಗ್ಗೆ ನಮ್ಮ ವಿರೋಧ ಏನಿಲ್ಲ, ತರಾತುರಿಯಲ್ಲಿ ನಡೆದಿದೆ, ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನು ಶಿವಶಂಕರಪ್ಪನವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗ್ತದೆ. ಸಿದ್ದರಾಮಯ್ಯನವರು ಅವರ ಹಿಂದಿನ ಅಧಿಕಾರ ಅವಧಿಯಲ್ಲಿ ಈ ಒಂದು ಜಾತಿ ಗಣತಿಯನ್ನ ಮಾಡ್ತಿರ್ತಕ್ಕಂಥದ್ದು, ಅವರ ಅಧಿಕಾರ ಅವಧಿಯಲ್ಲಿ ಇದನ್ನ ಯಾಕೆ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ಇವತ್ತು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು ಇವತ್ತು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬನ್ನಿ. ಇಷ್ಟು ದಿವಸ ಮಾಡದೇ ಇದ್ದರೆ ಈಗೇನು ಮಾಡ್ತಾರೆ? ಕೇವಲ ರಾಜಕೀಯ ಅಷ್ಟೇ ಬನ್ನಿ. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಪ್ರಪಂಚ ಮೇಲೆ ಬಿದ್ದರೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ, ಭಯ ಯಾಕೆ ಬೀಳಬೇಕಾಗಿದೆ? ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಗೌರವ ಇರ್ತಕ್ಕಂಥವ್ರು ಒಪ್ಕೋಬೇಕಾಗುತ್ತೆ. ವಿಚಿತ್ರ ಇದ್ದು ಸಂದರ್ಭಗಳು ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದ್ದೀರಾ. ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ, ಅದಕ್ಕೂ ಕಾರಣ ಇದೆ, ಡಿಲೇ ಆಗೋದಕ್ಕೂ ಕಾರಣ ಇದಾವೆ. ಮೊದಲು ಚರ್ಚೆ ಆಗ್ಲಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ, ಹಂಗೆ ಬಿಡುಗಡೆ ಮಾಡಬೇಕಾ, ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತ ಆದ್ರೆ ತರಬೇಕು. ಇಡೀ ರಾಷ್ಟ್ರದಲ್ಲಿ ಆಗಬೇಕು ಅನ್ನೋದು ನಮ್ಮ ಪಕ್ಷದಲ್ಲೂ ಸಹ ಇದೆ ಪ್ರಣಾಳಿಕೆಯಲ್ಲಿ. ಅದರಿಂದ ಏನೋ ಆಗುತ್ತೆ ಅಂತ ಒಂದು ಬಹಳ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಏನಾದ್ರು ಆ ಥರ ದೋಷ ಇದ್ರೆ ಅಲ್ಲಿ ನಿರ್ಧಾರ ಮಾಡ್ತಾರೆ, ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಇದೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಅಪೋಸಿಷನ್ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಏನಂತ ಅನಾಹುತ ಆಗುವಂಥದ್ದು ಏನಿಲ್ಲ. ಈಗ 1 ವರ್ಷ ಹಿಂದೆನೆ ಮಾನ್ಯ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರೇ ತಗೊಂಡಿರೋದು ನಿರ್ಧಾರ. ಇದುವರೆಗೂ ಏನು ಗೊತ್ತಿಲ್ಲ ನನಗೆ, ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾ ಇರೋದು ಗೊತ್ತಾಗ್ತಾ ಇರೋದು. ನೋಡುವ ಕ್ಯಾಬಿನೆಟ್ ಅಲ್ಲಿ ಬರ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ವಿರೋಧ ಪಕ್ಷದವರ ವಿಚಾರ ಬಿಡಿ, ಸ್ವಪಕ್ಷದಲ್ಲೇ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಸಿದ್ದರಾಮಯ್ಯನವರು. 2 ಪ್ರಬಲ ಸಮುದಾಯಗಳು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಶಾಸಕರು ಮತ್ತು ಸಚಿವರು ಬೇಡ ಅಂತ, ಅಹಿಂದ ವರ್ಗದವರು ಬೇಕು ಅಂತ. ಸೊ ಈಗ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಹಾಗಾದ್ರೆ ಅಂತ? ಅರವಿಂದ, ನೀವು ಹೇಳಿದಾಗೆ ಸಿದ್ದರಾಮಯ್ಯನವರಿಗೆ ಈಗ ಅಡಕತ್ತರೆಯಲ್ಲಿ ಸಿಕ್ಕದಂತೆ ಆಗಿದೆ. ಒಂದ್ ಕಡೆ ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಹಿಂದ ನಾಯಕರು ಮಾತನಾಡ್ತಿದ್ದಾರೆ. ಹರಿಪ್ರಸಾದ್, MLC ಹರಿಪ್ರಸಾದ್ ಅವರು ಒಂದೇ ಹೆಜ್ಜೆ ಮುಂದೆ ಹೋಗಿ ಸರ್ಕಾರ ಹೋದ್ರೂ ಪರವಾಗಿಲ್ಲ, ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ CM ಅವರಿಗೆ ಮಾಡಿದ್ದಾರೆ. ಮತ್ತೊಂದು ಕಡೆ 2 ಪ್ರಬಲ ಸಮುದಾಯಗಳು, ಒಂದು ಒಕ್ಕಲಿಗ ಸಮುದಾಯ, ಮತ್ತೊಂದು ಲಿಂಗಾಯತ ಸಮುದಾಯ, ಈ ಒಂದು ಜಾತಿ ಗಣತಿ ಜಾತಿ ಗಣತಿಗೆ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಇರುವಂತಹ ಸಂಕಟ, ಒಂದ್ ವೇಳೆ ಇದನ್ನ ಜಾರಿ ಮಾಡಿದ್ರೆ 2 ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ, ಒಂದ್ ವೇಳೆ ಮಾಡದೆ ಹೋದ್ರೆ ಅಹಿಂದ ಸಮುದಾಯಗಳ ವಿರೋಧವನ್ನ ಕಟ್ಕೊಳ್ಬೇಕಾಗುತ್ತೆ. ಹೀಗಾಗಿನೇ ಸಿದ್ದರಾಮಯ್ಯನವರು ಏನ್ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿ ಇದ್ದಂತೆ ಕಾಣ್ತಿದೆ.
ಮುಂದುವರೆದು ಇವತ್ತು ಈ ಹಿಂದುಳಿದ ವರ್ಗದ ಸಚಿವರು ಮತ್ತೆ ಶಾಸಕರು ಸಿಎಂ ಸಿದ್ದರಾಮಯ್ಯನವ್ರನ್ನ 12 ಗಂಟೆಗೆ ಭೇಟಿ ಆಗ್ತಿದ್ದಾರೆ. ಅವರ ಒತ್ತಾಯ ಇಷ್ಟೇ, ಜಾತಿಗಣತಿ ಏನು ಸರ್ಕಾರದ ಬಳಿ ಇದೆ ಅದನ್ನ ಅನುಷ್ಠಾನ ಮಾಡಬೇಕು, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾತಿಗಣತಿಯನ್ನ ಅನುಷ್ಠಾನ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ಲಿಕ್ಕೆ ಇವತ್ತು ಭೇಟಿ ಆಗ್ತಿದ್ದಾರೆ. ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣಿತನ ಇಡೀ ದೇಶಾದ್ಯಂತ ಮಾಡಿಸ್ತೀವಿ, ಎಲ್ಲರಿಗೂ ನ್ಯಾಯ ಕೊಡಿಸ್ತೀವಿ ಅಂತ. ಹಾಗಾಗಿ ಹೈಕಮಾಂಡ್ ನಾಯಕರೇ ಜಾತಿ ಗಣತಿ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರಿಂದ ಒಂದಿಷ್ಟು ಸೀರಿಯಸ್ನೆಸ್ ಅನ್ನ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಬಹುದು. ಹಾಗಾಗಿನೇ ಮುಂದಿನ ಕ್ಯಾಬಿನೆಟ್ ನಲ್ಲಿ ಈ ವಿಚಾರವನ್ನ ಕುರಿತು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಬಹುದಂತ ಸಾಧ್ಯತೆ ಇದೆ. ಆದ್ರೂ ಕೂಡ ಒಂದಂತೂ ಸ್ಪಷ್ಟವಾಗ್ತಿದೆ, ಜಾತಿ ಗಣತಿ ಇಷ್ಟು ದಿನ ಏನು ಮೂಲೆಯಲ್ಲಿ ಬಿದ್ದಿತ್ತು ಅದನ್ನ ತರುವಂತಹ ಕಾಲ ಸನಿತ ಆಗಿದೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ತರ್ತಾರೆ, ಈ ದೊಡ್ಡ ಮಟ್ಟದ ಗೊಂದಲಗಳಿಗೆ ಹೇಗೆ ಪರಿಹಾರ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ. ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಕೋತಾರೆ ಅಂತ ಕೆಲವರು ಹೇಳ್ತಾರೆ, ಮೂಢ ಹಗರಣವನ್ನ ಸೈಡ್ ಲೈನ್ ಮಾಡೋದಕ್ಕೆ ಇದನ್ನು ತಂದಿದ್ದಾರೆ ಅಂತ. ಬಟ್ ಈ ಕ್ಷಣಕ್ಕೆ ಹಂಗೆ ಆಗ್ಬೋದು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿಸಿರೋ ಜಾತಿ ಗಣತಿಯನ್ನು ಏನು ಮಾಡ್ತೀರಾ ನೀವು? ಅದರಲ್ಲಿ ಏನು ಅಂಶ ಇದೆ ಅದನ್ನಾದರೂ ರಾಜ್ಯದ ಜನರಿಗೆ ಹೇಳಬೇಕಲ್ಲ ಅಟ್ಲೀಸ್ಟ್.